ಇದೇ ಥರ ಚಕ್ಕೆ ಹಾಕ್ತೀನಿ. ರೌಂಡ್ ಚಕ್ಕೆನೇ ತುಂಬ ಒಳ್ಳೆಯದು ರೌಂಡ್ ಚಕ್ಕೆ. ಮತ್ತು ಇದು ಟೊಳ್ಳಿರಬಾರ್ದು, ಗಟ್ಟಿ ಇರಬೇಕು. ನೋಡಿ ಈ ಥರ ಮುರಿಯೋಕ್ಕೂ ಆಗಲ್ಲ, ಅಷ್ಟು ಇದಾಗುತ್ತೆ. ಇದಾಗ್ತೀನಿ. ಎಲ್ಲ ಡಾಕ್ಟ್ರ್ ಏನು ಹೇಳ್ತಾರೆ, ಬೆಳಗ್ಗೆ ಎದ್ದು ಚಕ್ಕೆ ನೀರು ಕುಡೀರಿ, ಶುಂಠಿ ನೀರು ಕುಡೀರಿ ಅಂತಾರೆ. ನಾನು ಎಷ್ಟು ಐಟಮ್ ಹಾಕ್ತೀನಿ ಅಂತ ನೋಡಿ. ಇದು ಒಂದು ಶುಂಠಿ ಹಾಕ್ತೀನಿ, ಚಕ್ಕೆ ಹಾಕ್ತೀನಿ, ಅರ್ಶಿನದ ಕೊಂಬು ಹಾಕ್ತೀನಿ, ಜಾಯಿಕಾಯಿ, ಏಲಕ್ಕಿ. ಇದರಲ್ಲಿ ಇದು ಸೋಂಪು ಮತ್ತು ಓಂಕಾಳು ಧನಿಯಾ ಮಿಕ್ಸ್ ಆಗಿದೆ, ಹಾಗಾಗಿ ಇದು ಧನಿಯಾ ಓಂಕಾಳು. ಏಲಕ್ಕಿ ಹಾಕ್ತೀನಿ, ಇದು ಜೀರಿಗೆ ಹಾಕ್ತೀನಿ. ಕಲೋಂಜಿ ಎಲ್ರಿಗೂ ಗೊತ್ತು ಅಲ್ವಾ, ಕಲೋಂಜಿ ನಮ್ಮ ಕೂದಲಿಗೆ ಎಷ್ಟು ನಮಗೆ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಅಂತ. ಇದು ಕಲೋಂಜಿ, ಇದು ಸೋಂಪು. ಎಲ್ಲರೂ ಹೇಳ್ತಾರೆ ಡಾಕ್ಟ್ರು ಬೆಳಗ್ಗೆ ಎದ್ದು ಸೋಂಪು ನೀರು ಕುಡೀರಿ ಅಂತ ಅಂತಾರೆ ಅಲ್ವಾ. ನಾನು ಸೋಂಪು ಹಾಕ್ತೀನಿ. ಮತ್ತು ಲವಂಗನೂ ನಾನೆಲ್ಲ ಬಿಡಿಸಿ ಹೇಳಬೇಕಾಗಿಲ್ಲ, ನಿಮ್ಗೆ ಎಲ್ರಿಗೂ ಗೊತ್ತು ಲವಂಗ. ಇದು ಲಾಸ್ಟ್ ಬರ್ತೀನಿ ಇದೇನು ಅಂತ ಹೇಳಿ. ಇದು ಇಪ್ಲಿ ಕಾಳುಮೆಣಸಿಗಿಂತ ತುಂಬ ಒಳ್ಳೆಯದು ನಮಗೆ, ಫ್ಯಾಟ್ ಬರ್ನ್ ಮಾಡೋಕ್ಕೆಲ್ಲ. ಮೆಂತೆನೂ ಅಷ್ಟೇ ನಮಗೆ ತುಂಬ ಶುಗರ್ ಒಳ್ಳೆಯದು, ಮತ್ತು ಕೂದಲು ಬೆಳೆಯೋದು ಒಳ್ಳೆಯದು. ಇದಿಷ್ಟು ಹಾಕ್ತೀನಿ. ಇದು ಏನು, ನೆಲ್ಲಿಕಾಯಿ. ದಿನಾ ಒಂದು ನೆಲ್ಲಿಕಾಯಿ ತಿನ್ನಬೇಕು ಅಂತ ಹೇಳ್ತಾರೆ ಡಾಕ್ಟ್ರು, ಒಳ್ಳೆಯದು ಅಂತ ಹೇಳ್ತಾರೆ. ಒಣ ನೆಲ್ಲಿಕಾಯಿ ಹಾಕ್ತೀನಿ, ಅದು ತುಂಬ ಚೆನ್ನಾಗಿರೋದು, ಒಳ್ಳೆ ಕ್ವಾಲಿಟಿ ಇದೆ, ಎಲ್ಲ ತಂದು ಹಾಕೋದು ನಾನು. ಇದಿಷ್ಟ ಆಯಿತು. ಈಗ ಮೇನ್ ವಿಷಯಕ್ಕೆ ಬರ್ತೀನಿ, ಅದು ಎಲ್ಲ ಮುಖ್ಯನೇ, ಆದರೆ ಇನ್ನೂ ಮುಖ್ಯ ವಿಷಯಕ್ಕೆ ಬರ್ತೀನಿ. ಇದು ಅಕ್ಸೆ ಬೀಜ, ಫ್ಲ್ಯಾಕ್ ಸೀಡ್ಸ್ ಅಂತ ಹೇಳ್ತೀರಾ, ಅದನ್ನು ಹಾಕ್ತೀನಿ. ಎಷ್ಟು ಒಳ್ಳೆಯದು. ಆಮೇಲೆ ಇದು ಜೇಷ್ಠ ಮಧು ಪುಡಿ, ತುಂಬ ಸ್ವೀಟ್ ಆಗಿರುತ್ತೆ. ಜೇಷ್ಠ ಮಧು ಚಕ್ಕೆ ಬರುತ್ತೆ, ಆದರೆ ಚಕ್ಕೆ ಹಾಕಿದ್ರೆ ನಮಗೆ ಮಿಲ್ಲೋರು ಬೀಸ್ಕೊಡಲ್ಲ, ಯಾಕಂದರೆ ಜಲ್ದಿ ಹೋಗ್ಬಿಡುತ್ತಮ್ಮ, ನಾನು ಬೀಸಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾನು ಪೌಡ್ರ್ ತರಿಸ್ತೀನಿ, ತುಂಬ ಕಾಸ್ಟ್ಲಿ ಇರುತ್ತೆ ಈ ಪೌಡ್ರು. ಆಮೇಲೆ ಕರಿಬೇವು ಹಾಕ್ತೀನಿ. ಇದು ಏನು ಹೇಳಿ ನುಗ್ಗೆ ಸೊಪ್ಪಿನ ಪುಡಿ. ದಿನಾ ನುಗ್ಗೆ ಸೊಪ್ಪಿನ ಪುಡಿ ತಿನ್ನಬೇಕು ಅಂತ ಹೇಳ್ತಾರೆ, ಒಂದು ಸ್ಪೂನು ನೀರಲ್ಲಿ ಕಲ್ಸ್ಕೊಂಡು ಕುಡೀರಿ ಅಂತ ಆಯುರ್ವೇದ ಡಾಕ್ಟರ್ಗಳೆಲ್ಲ. ನಾನು ಹಾಗಾಗಿ ನುಗ್ಗೆ ಸೊಪ್ಪಿನ ಪುಡಿ ಹಾಕ್ತೀನಿ. ಇದು ಅಶ್ವಗಂಧ ಪೌಡರ್ ಹಾಕ್ತೀನಿ. ಅಶ್ವಗಂಧ ತುಂಬ ಒಳ್ಳೆಯದು. ನಾನು ಹಾಕೋ ಐಟಮ್ ಎಲ್ಲ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಯಾವುದು ಒಳ್ಳೆಯದು ಎಲ್ಲ ಅಂತ. ಎಲ್ಲ ದಿನ ಒಂದೊಂದು ಪುಡಿ ತಿನ್ನಬೇಕು ಅಂತಾರೆ. ಇವಾಗ ನೀವು ಇವತ್ತಿದ್ದು ತಿಂದರೆ ನಾಳೆ ತಿನ್ನಲ್ಲ, ಇದು ಇವತ್ತಿಂದರೆ ಇದು ನಾಳೆ ತಿನ್ನಲ್ಲ. ಅದಕ್ಕೆ ಏನು ಮಾಡ್ತೀನಿ ನಾನು, ಇಷ್ಟು ಐಟಮ್ ಹಾಕಿ, ಇನ್ನೂ 3 ಐಟಮ್ ಇದೆ, ಇಷ್ಟು ಹಾಕಿ ನಾನು ಮಾಡೋದು. ಎಷ್ಟು ನೋಡಿ, 1 2 3 4 5 6 7 8 9 10. 1 2 3 4 5 6 7 8 9 10. ಇದರಲ್ಲಿ 2 ಇದೆ. 10 11 12 13 14 15 15 16 17 18 19 19 3 22 ಐಟಮ್. ಇಷ್ಟು ಐಟಮ್ ಹಾಕಿ ನಾನು ಮಾಡೋದು. ಎಲ್ಲ ಮಾಡಿ ನಾನು ಈ ಥರ ಪೌಡರ್ ಮಾಡ್ತೀನಿ. ನಾನು ಪ್ಯಾಕಿಂಗು ಅಷ್ಟೇ ಡಬಲ್ ಪ್ಯಾಕಿಂಗ್ ಮಾಡ್ತೀನಿ, ಯಾಕಂದರೆ ಅಕ್ಸೆ ಬೀಜದ್ದು ಎಣ್ಣೆ ಪಸೆ ಬಿಡುತ್ತೆ, ಇದೆಲ್ಲ ಒಂಥರ ಎಣ್ಣೆ ಆಗುತ್ತೆ, ನಿಮ್ಮ ಕೈಗೆ ಸೇರೋವರೆಗೂ ನೋಡೋಕ್ಕಾಗಲ್ಲ, ಬೇಡ ಅಂತ ಹೇಳಿ ನೋಡಿ ಈ ಥರ ಪ್ಯಾಕ್ ಮಾಡಿರ್ತೀನಿ. ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ವಾಟ್ಸಪ್ ಮಾಡ್ಬೋದು. ನಮಸ್ಕಾರ, ನಾನು ವಿದೇಶಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಅದರದ್ದು 4 ಬರುತ್ತೆ, 2 ಪ್ಯಾಕೆಟ್ ಈ ಥರ, 2 ಪ್ಯಾಕೆಟಲ್ಲಿ 4 ಬರುತ್ತೆ. ಏನಿದು ಅಲ್ವಾ, ನಮಗೆಲ್ಲ ತುಂಬ ಜನಕ್ಕೆ ಈ ಥರ ವಿಷಯಗಳು ಗೊತ್ತಿರಲ್ಲ, ಹಾಗಾಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ತಪ್ಪಾಗಿ ತಿಳ್ಕೊಳ್ಳೋರು ತಿಳ್ಕೊಳ್ಳಿ, ಒಳ್ಳೇದಾಗಿ ತಿಳ್ಕೊಳ್ಳೋರು ತಿಳ್ಕೊಳ್ಳಿ, ಚೆನ್ನಾಗಿ ತಿಳಿಸ್ಕೊಡ್ಬೇಕು ನನ್ನ ಉದ್ದೇಶ ಅಷ್ಟೇ. ಯಾರು ಏನಂದ್ರು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಇದು ಏನು ಅಂದರೆ, ಇವಾಗ ಸ್ವಲ್ಪ ಹಾಲೇನಾದರೂ ಜಾಸ್ತಿಯಾಗಿ ಮಗುಗೆ ಹಾಲು ಕುಡಿಸ್ದೆ ಬೆಳಗ್ಗೆ ಹೋಗಿರ್ತಾರೆ ಕೆಲಸಕ್ಕೆ, ಸಂಜೆ ಬರೋವರೆಗೂ ಇಲ್ಲೆಲ್ಲ ಒದ್ದೆ ಆಗೋಗಿರುತ್ತೆ, ಇಷ್ಟು ಒದ್ದೆ ಆಗಿರುತ್ತೆ ಹಾಲು ಸೋರೋಗಿ, ಅವ್ರಿಗೆ ಇದು ಮೈಕ್ರೋಸಾಫ್ಟ್ ತುಂಬ ಚೆನ್ನಾಗಿದೆ. ಈ ಥರ ನೀವು ಈಗ ಒಳಗಡೆ ಬಟ್ಟೆ ಹಾಕಿರ್ತೀರ, ಬ್ರಾ ಹಾಕಿರ್ತೀರ, ಬ್ರಾ ಮೇಲೆ ನೀವು ಈ ಥರ ಹಾಕ್ಕೊಂಡಾಗ ಏನಾಗುತ್ತೆ, ಅದು ಹಾಲು ಸೋರಲ್ಲ. ಇದು ತಿರ್ಗಾ ನೀವು ವಾಶ್ ಮಾಡಿ ಒಣಗಿಸಿ ನೀವು ಮತ್ತೆ ಯೂಸ್ ಮಾಡೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮತ್ತೇನಾಗುತ್ತೆ ಅಂದರೆ, ನೀವು ಅಕಸ್ಮಾತ್ ಏನಾದರೂ ನಮ್ಮ ಕಾಲದಲ್ಲೆಲ್ಲ ಬಟ್ಟೆನ ಮಾಮೂಲಿ ಕಾಟನ್ ಬಟ್ಟೆನ ಮಡಚಿ ಇಟ್ಕೊಳ್ತಾ ಇತ್ತು, ಅಸಹ್ಯವಾಗಿ ಕಾಣಿಸ್ತಾ ಇತ್ತು. ಇದು ಆ ಥರ ಎಲ್ಲ ಅಸಹ್ಯವಾಗಿ ಕಾಣಿಸಲ್ಲ ನೋಡಿ, ಈ ಥರ ಬರುತ್ತೆ ಒಳಗಡೆಯಿಂದ ನೀವು ಇಟ್ಕೊಂಡಾಗ, ಮತ್ತು ನೀವು ಯೂಸ್ ಮಾಡ್ಕೊಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಯಾರಿಗಾದ್ರೂ ಬೇಕು ಅಂದರೆ ಹೋಗಿ ತೊಗೊಳ್ಬೋದು. ಬಸ್ರಿ ಆದಾಗ ನಮಗೇನು ಬೇಕು, ಪ್ಯಾಂಟೀಸು. ತುಂಬ ಜನ ಏನು ಹೇಳ್ತಾರೆ, ಇಲ್ಲಿಗೆ ಹಾಕ್ಕೊಳ್ಬೇಡ ಮಗುಗೆ ಟೈಟ್ ಆಗುತ್ತೆ ಅಂತ ಹೇಳ್ತಾರೆ. ತುಂಬ ಜನಕ್ಕೆ ಇದು ಗೊತ್ತಿರಲ್ಲ. ಪ್ರೆಗ್ನೆನ್ಸಿ ಪ್ಯಾಂಟೀಸ್ ಇದು ಈ ಥರ ಬರುತ್ತೆ. ಪ್ರೆಗ್ನೆನ್ಸಿ ಪ್ಯಾಂಟೀಸು ಈ ಥರ ಬರುತ್ತೆ ಇಲ್ಲಿವರೆಗೂ. ತುಂಬ ಜನ ಏನು ಹೇಳ್ತಾರೆ, ಇಲ್ಲಿಗೆ ಹಾಕೋ ಅಂತಾರೆ. ಒಬ್ರೊಬ್ರಿಗೆ ಇಲ್ಲಿವರೆಗೂ ಹಾಕ್ಕೊಂಡು ಅಭ್ಯಾಸ ಆಗೋಗಿರುತ್ತೆ. ಅದಕ್ಕೆ ಇಲ್ಲಿಗೆ ಹಾಕ್ಕೊಂಡಾಗ ಏನು ಹೇಳ್ತಾರೆ, ಮಗುಗೆ ಅಲ್ಲಿ ಕತ್ತೊತ್ತುತ್ತೆ, ಮಗುಗೆ ಟೈಟ್ ಆಗುತ್ತೆ, ನೀನು ಹಾಕ್ಕೊಳ್ಬೇಡ ಅಂತ ಹೇಳ್ತಾರೆ. ಇದು ಇಲ್ಲಿವರೆಗೂ ಬರುತ್ತೆ. ನಾವು ನೋಡಿ ಇಲ್ಲಿವರೆಗೂ ಬರುತ್ತೆ. ಇದು ಪ್ರೆಗ್ನೆನ್ಸಿ ಪ್ಯಾಂಟೀಸ್ ಅಂತೇಳಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಮತ್ತು ಸಾಫ್ಟಾಗೂ ಇದೆ. 2 ಬರುತ್ತೆ, ಒಂದು ಪ್ಯಾಕೆಟಲ್ಲಿ 2 ಪೀಸ್ ಬರುತ್ತೆ. ಯಾರಿಗಾದ್ರೂ ಬೇಕಾದರೆ ಈ ಲಿಂಕು ನಾನು ಕೊಟ್ಟಿರ್ತೀನಿ, ತೊಗೊಳ್ಬೋದು. ಪ್ರೆಗ್ನೆನ್ಸಿ ಪ್ಯಾಂಟೀಸು. ಮತ್ತು ನಾನು ಅದು ಹೇಳಿದ್ನಲ್ಲ, ಹಾಲು ಸೋರಿದ್ರೆ ಕರೆ ಆಗಲ್ಲ ಅಂತ, ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಯಾರು ಬೇಕಾದವ್ರು ಮಾತ್ರ ತೊಗೊಳ್ಬೋದು. ನೋಡಿ, ಸ್ವೆಟ್ ಪ್ಯಾಡು 10 ಬರುತ್ತೆ ಒಂದು ಪ್ಯಾಕೆಟಲ್ಲಿ. 10 ಬರುತ್ತೆ. ನೀವು
ಯೂಸ್ ಮಾಡಿ ಬಿಸಾಡೋದು. ಇವಾಗ ರೇಷ್ಮೆ ಸೀರೆ ಏನಾದರೂ ಹಾಕ್ಕೊಂಡಿರ್ತೀರ, ಬ್ಲೌಸು ಹಾಳಾಗುತ್ತೆ. ಅಯ್ಯೋ, ತುಂಬ ಜನಕ್ಕೆ ಏನಾಗುತ್ತೆ, ಚಳಿ ಸೆಕೆಯಲ್ಲೂ ಬೆವರ್ತಾ ಇರ್ತಾರೆ. ಏನಿಲ್ಲ, ಹೀಗೆ ತೆಗಿಯೋದು, ಹೀಗೆ ಒಳಗಡೆಯಿಂದ ಅಂಟಿಸಿ ಆಮೇಲೆ ನೀವು ಬಂದ ಮೇಲೆ ಅದನ್ನು ಬಿಸಾಡೋದು, ಇಷ್ಟೇ. ಇದ್ರದ್ದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಯಾರಿಗಾದ್ರೂ ಬೇಕಾದರೆ ತೊಗೊಳ್ಬೋದು. ಎಲ್ಲೋ ಫಂಕ್ಷನ್ಗೆ ಹೋಗ್ತಾ ಇರ್ತೀವಿ, ಎಲ್ಲ ಹೆಣ್ಮಕ್ಳಿಗೂ ತುಂಬ ಅಂದರೆ ತುಂಬ ಅವಶ್ಯಕತೆ ಇರೋದು. ನಮಸ್ಕಾರ, ನಾನು ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವಾಗ ಎಲ್ಲ ಹೆಣ್ಮಕ್ಳಿಗೂ ತುಂಬ ಅಂದರೆ ತುಂಬ ಅವಶ್ಯಕತೆ ಇದೆ. ಇದು ಏನಾಗುತ್ತೆ ಅಂದರೆ, ಚೂರು ಎಲ್ಲೋ ಒಂದೊಂದು ಹೀಗಂದಾಗ ಒಂದೊಂದು ಸಣ್ಣದು ಕೂದಲು ಬರುತ್ತೆ, ಇಲ್ಲಿ ಒಂದೊಂದು ಎಲ್ಲೋ. ತುಂಬ ಜನಕ್ಕೆ ಹಾರ್ಮೋನ್ ಇಂಬ್ಯಾಲೆನ್ಸ್ಗೂ ಬರುತ್ತೆ. ಆವಾಗ ಏನಾಗುತ್ತೆ, ನಮಗೆ ಬೇಡ ಅಂದ್ರೂ ಅದ್ರ ಮೇಲೆ ಕೈ ಹಿಂಗಂತ ಬರುತ್ತೆ ಅಲ್ವಾ? ಮಾಡ್ತೀರಲ್ವಾ? ನನಗೆ ಕಮೆಂಟಲ್ಲಿ ಹೇಳಿ, ನಾನು ಮಾಡ್ತೀನಿ, ಯಾರೂ ಹೇಳಲ್ಲ, ನಾನು ಹೇಳ್ಕೊಳ್ತಾ ಇದ್ದೀನಿ. ನಮಗೆ ಗೊತ್ತಿರಲ್ಲ, ಸುಮ್ಮನೆ ಹಿಂಗೇನೋ ಯಾರ ಹತ್ರನೋ ಮಾತಾಡ್ತಾ ಹಿಂಗೆ ಕೂತಿರ್ತೀವಿ. ಹಿಂಗೆ ಅಂದಿದ ತಕ್ಷಣ ಇಲ್ಲೊಂದು ಉದ್ದ ಬಂದ್ಬಿಟ್ಟಿದೆ, ಮನ್ಸಲ್ಲಿ ನಾವು ಅಂದ್ಕೊಳ್ಳೋದು, ಇಲ್ಲೊಂದು ಉದ್ದ ಬಂದ್ಬಿಟ್ಟಿದೆ, ಅಯ್ಯೋ ಕಾಣಿಸುತ್ತೋ ಏನೋ ಅವ್ರಿಗೆ, ಎದುರುಗಡೆ ಕೂತಿರೋರಿಗೆ ಅಂತ ಹಿಂಗೆಲ್ಲ ಅಂದ್ಕೊಳ್ತೀವಿ. ನಾವು ಬೇಡ ಅಂದರೂ ಅದ್ರ ಕಡೆನೇ ಕೈ ಹೋಗುತ್ತೆ ಇಲ್ವಾ? ನಾವು ನಾನು ತೋರಿಸಿದ್ದೀನಿ, ಎಲೆಕ್ಟ್ರಿಕಲ್ಗೆ ಹಾಕೋ ಮಿಷಿನ್ ಎಲ್ಲ ತೋರಿಸಿದ್ದೀನಿ. ಅದು ಕೆಲವೊಬ್ರಿಗೆ ತೊಗೊಳಕ್ಕಾಗತ್ತೆ, 250-300 ರೂಪಾಯಿ ಅದು ತೊಗೊಳಕ್ಕಾಗತ್ತೆ, ಕೆಲವೊಬ್ರಿಗೆ ತೊಗೊಳಕ್ಕಾಗಲ್ಲ. ಆವಾಗ ಏನು ಮಾಡ್ತಾರೆ, ನಾವು ಸುಮ್ಮನೆ ಕೂತಿರ್ತೀವಿ, ಹಿಂಗೆ ಅಂದಿದ ತಕ್ಷಣ ನಮಗಲ್ಲಿ ಒಂದು ಉದ್ದ ಬಂದಿರೋದು ಗೊತ್ತಾಗ್ಬಿಡುತ್ತೆ. ಏನಪ್ಪ ಮಾಡೋದು ಅನ್ನೋರಿಗೆ ಬೆಸ್ಟು, ನಿಮ್ಮದು ವ್ಯಾನಿಟಿ ಬ್ಯಾಗಲ್ಲಿ ಯಾವಾಗೂ ಇಟ್ಕೊಂಡ್ರೂ ಆಗುತ್ತೆ. ಮತ್ತು ಎಲ್ಲರ ಮುಂದೆನೂ ಮಾಡ್ಕೊಳಕ್ಕಾಗಲ್ಲ, ಇದು ಎಲ್ಲರ ಮುಂದೆನೂ ಮಾಡ್ಕೊಳಕ್ಕಾಗಲ್ಲ. ನಾವು ಒಬ್ಬರೇ ಇದ್ದಾಗ ಪ್ಲಕ್ಕರು ಎಷ್ಟು ಬರುತ್ತೆ, 1 2 3 4 5 ಆಯಿತಾ? ಏನಿಲ್ಲ, ಕನ್ನಡಿ ನೋಡಿಕೊಂಡು ನೋಡಿ, ಈ ಥರ ಅದೆಲ್ಲಿರುತ್ತೆ, ಈಗ ಬರುತ್ತೆ, ಒಂದು ಕಿತ್ಕೊಳ್ಳೋದು. ಕನ್ನಡಿ ನೋಡ್ಕೊಂಡು ಇಲ್ಲಿರುತ್ತೆ, ಇಲ್ಲ ಈಗ ಅಂದ್ಕೊಂಡು ಹೀಗೆ ಅಂದರೆ ಕನ್ನಡಿ ನೋಡ್ಕೊಂಡು ಮಾಡ್ಕೊಬೋದು. ಈಗ ಬರುತ್ತೆ. ಮತ್ತು ಐಬ್ರೋ ಕಿತ್ಕೊಳ್ಬೋದು, ಒಬ್ರೊಬ್ರು ಐಬ್ರೋ ಕಿತ್ಕೊಳ್ತಾರೆ. ನಾನು ಐಬ್ರೋಗೆ ಏನು ಮುಟ್ಟಕ್ಕೆ ಹೋಗಲ್ಲ. ಇಲ್ಲಿ ಒಂದೊಂದು ಬರುತ್ತೆ ನನಗೆ, ಇಲ್ಲೊಂದು 2-3 ಬರುತ್ತೆ, ಮತ್ತು ಇಲ್ಲೆಲ್ಲ ಇಲ್ಲ, ಇಲ್ಲೆಲ್ಲೋ ಒಂದಿಷ್ಟು ಜಾಗದಲ್ಲಿ ಒಂದು 5-6 ಬರುತ್ತೆ ಆಯಿತಾ? ಅದಕ್ಕೋಸ್ಕರ ನಾನು ಈ ಪ್ಲಕ್ಕರ್ ತರಿಸಿದ್ದೀನಿ. ನಾನು ಯಾವಾಗಲೂ ಅಂಗಡಿಗೆ ಹೋಗಿ ತೊಗೊಂಡು ಬರ್ತಾಯಿದ್ದೆ, ಇವಾಗ ಅಂಗಡಿಗೆ ಹೋಗೋಕ್ಕಾಗ್ತಾ ಇಲ್ಲ ನನಗೆ. ಹಾಗಾಗಿ ಇದು ಮೀಶೋದಲ್ಲೇ ಆರ್ಡ್ರ್ ಮಾಡಿದ್ದೀನಿ. ಹೇಗೆ ಬಂದಿದೆ ಅಂತ ನನಗೆ ಗೊತ್ತಿಲ್ಲ, ಚೆನ್ನಾಗಿದೆ ಅಂದ್ಕೊಳ್ತೀನಿ. ಇನ್ಸ್ಟಾಗ್ರಾಮ್ಗೆ ಲಿಂಕ್ ಅಂತ ಹಾಕಿ ಅದೇ ಬರುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಯಾರಿಗಾದ್ರೂ ಬೇಕಾದರೆ ತೊಗೊಳ್ಬೋದು. ಕಡಿಮೆಗೆ ಸಿಗ್ತಾ ಇದೆ, ಹೆಣ್ಮಕ್ಳಿಗೆ ತುಂಬ ಅವಶ್ಯಕತೆ ಇದೆ ಇದು ಅಲ್ವಾ? ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.